ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಬರುವಂತಹ ಶಾಲೆಗಳಲ್ಲಿ ಶಿಕ್ಷಕರನ್ನು ನೇಮಿಸಿಕೊಳ್ಳುವಂತಹ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದು ಎಲ್ಲಿ ಬರುತ್ತಪ್ಪ ಅಂದರೆ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದ ಗದಗ ರಸ್ತೆ ಹುಬ್ಬಳ್ಳಿಯ ರೈಲ್ವೆ ಪ್ರೌಢಶಾಲೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಶಿಕ್ಷಕರನ್ನು ನೇಮಿಸಿಕೊಳ್ಳುವ ಬಗ್ಗೆ ಅಂತ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ 2025-26ನೇ ಸಾಲಿನ ವರ್ಷಕ್ಕೆ ಹುಬ್ಬಳ್ಳಿಯ ರೈಲ್ವೆ ಹೈಸ್ಕೂಲ್ TGT ಯಲ್ಲಿ 5 ಗುತ್ತಿಗೆ ಶಿಕ್ಷಕರು ಮತ್ತು PRTನಲ್ಲಿ 6 ಗುತ್ತಿಗೆ ಶಿಕ್ಷಕರನ್ನು ಜುಲೈ 2025ರಿಂದ ಈ ಯೋಜನೆಯು ಗರಿಷ್ಠ 200 ದಿನಗಳ ಅವಧಿಗೆ ಮತ್ತು ಕನಿಷ್ಠ 7 ಕೆಲಸದ ದಿನಗಳ ಅವಧಿಗೆ ಅಥವಾ ನಿಯಮಿತ ಆಯ್ಕೆಯಾದ ಅಭ್ಯರ್ಥಿಗಳ ಲಭ್ಯತೆಗೆ ಯಾವುದು ಮೊದಲು ಅದಕ್ಕೆ ಕಾಲಕಾಲಕ್ಕೆ ನೀಡಲಾಗುವ ಯಾವುದೇ ಸೂಚನೆಗೆ ಒಳಪಟ್ಟಿರುತ್ತದೆ. ಇಲ್ಲಿ ಈ ಒಂದು ರೈಲ್ವೆ ಶಾಲೆಯಲ್ಲಿ TGT ಮತ್ತು PRT ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇಲ್ಲಿ ಸುಮಾರು 200 ದಿನಗಳ ಕೆಲಸದ ಅವಧಿಗೆ ಈ ಒಂದು ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು. ಇಲ್ಲಿ ಈ ಒಂದು ನೇಮಕಾತಿ ಹೇಗೆ ನಡೆಯುತ್ತಪ್ಪ ಅಂದರೆ ಇಲ್ಲಿ ಇಂಟರ್ವ್ಯೂವನ್ನು ನಡೆಸ್ತಾರೆ. ಇಲ್ಲಿ 27/5/2025ನೇ ತಾರೀಕಿಗೆ TGT ಶಿಕ್ಷಕರು ಅಂದರೆ TGTನಲ್ಲಿ ಇಂಗ್ಲೀಷ್, ಹಿಂದಿ, ಸಮಾಜ ವಿಜ್ಞಾನ, ದೈಹಿಕ ಶಿಕ್ಷಣ, ಚಿತ್ರಕಲೆ ಈ ಶಿಕ್ಷಕರಿಗೆ 27/5/2025ರಂದು ಏನು ಮಾಡ್ತಾರಪ್ಪ ಅಂದರೆ ಇಂಟರ್ವ್ಯೂವನ್ನು ನಡೆಸ್ತಾರೆ, ಸಂದರ್ಶನ ಇರುತ್ತೆ. ನಂತರ PRT ಅವರಿಗೆ 28/5/2025 PRTನವರಿಗೆ ಸಂದರ್ಶನವನ್ನು ನಡೆಸ್ತಾರೆ. ಬೆಳಗ್ಗೆ 10 ಗಂಟೆಯಿಂದ 17:30 ಅಂತ ಕೊಟ್ಟಿದ್ದಾರೆ. ಇದು ರೈಲ್ವೆ ಟೈಮಿಂಗ್ಸು. ಈ ಟೈಮಿಂಗ್ಸ್ ತನಕ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಇಂಟರ್ವ್ಯೂನ ನಡೆಸ್ತಾರೆ. ಇಂಟರ್ವ್ಯೂ ನಡೆಯುವಂಥ ಸ್ಥಳ ಎಲ್ಲಪ್ಪ ಅಂದರೆ ರೈಲ್ವೆ ಪ್ರೌಢಶಾಲೆ EM ಇಂಗ್ಲೀಷ್ ಮೀಡಿಯಮ್, ಅದು EM ಅಂದರೆ ಗದಗ ರಸ್ತೆ ಹುಬ್ಬಳ್ಳಿ. ಹಾಗಾದರೆ ಇಲ್ಲಿ ಯಾವ ವರ್ಗದ ಮತ್ತು ಅಗತ್ಯವಿರುವ ವಿದ್ಯಾರ್ಹತೆಯನ್ನು ಎಷ್ಟು ಹುದ್ದೆಗಳಿದ್ದಾವೆ, ಅವರ ಮಾಸಿಕ ವೇತನ ನೋಡೋದಾದರೆ TGT ಟೀಚರ್ ಇಂಗ್ಲೀಷ್ಗೆ BA B.Ed ಆಗಿರಬೇಕು, 1 ಹುದ್ದೆ ಇದೆ. ಮಾಸಿಕ ವೇತನ ಬಂದುಬಿಟ್ಟು 26,250 ಇದೆ. ಅದೇ ರೀತಿ TGT ಶಿಕ್ಷಕ ಹಿಂದಿ, ಇದಕ್ಕೂ BA B.Ed ಆಗಿರಬೇಕು, 1 ಹುದ್ದೆ ಇದೆ. ಇದಕ್ಕೂ 26,250. ನಂತರ TGT ಶಿಕ್ಷಕ ಸಮಾಜ ವಿಜ್ಞಾನ BA B.Ed ಆಗಿರಬೇಕು, 1 ಹುದ್ದೆ ಇದೆ. ಇದಕ್ಕೆ 26,250 ರೂಪಾಯಿ ಇದೆ. ನಂತರ TGT ಶಿಕ್ಷಕರು ದೈಹಿಕ ಶಿಕ್ಷಣಕ್ಕೆ B.Ed ಆಗಿರಬೇಕು, 1 ಪೋಸ್ಟ್ ಇದೆ, 26,250 ರೂಪಾಯಿ ಇದಕ್ಕೆ ಸಂಬಳ ಇರುತ್ತೆ. ನಂತರ TGT ಚಿತ್ರಕಲೆ, ಇದು ಕೂಡ 1 ಪೋಸ್ಟ್ ಇದೆ, ಇದಕ್ಕೆ 26,250 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಈ ರೀತಿಯಾಗಿ ಮತ್ತೆ PRT ಶಿಕ್ಷಕರಿಗೆ PRT ನೋಡೋದಾದರೆ 1 ಹುದ್ದೆ ವಿಜ್ಞಾನ ಇದೆ, 1 ಗಣಿತ ಇದೆ, 1 ಹಿಂದಿ ಇದೆ, 1 ಕನ್ನಡ ಇದೆ, 1 ಇಂಗ್ಲೀಷ್ ಇದೆ, 1 ಸಮಾಜ ಇದೆ. ಇದಕ್ಕೆ BSc B.Ed, BA B.Ed, BCom B.Ed ಮತ್ತು PUC D.Ed ಒಟ್ಟು 6 ಹುದ್ದೆಗಳಿದೆ. ಇದಕ್ಕೆ PRT ಶಿಕ್ಷಕರಿಗೆ ಸಂಬಳ ನೋಡೋದಾದರೆ 21,250 ರೂಪಾಯಿ ಇದೆ. ಈ ಹುದ್ದೆಯನ್ನು ಯಾವಾಗಲಿಂದ ಪ್ರಾರಂಭ ಮಾಡ್ತಾರಪ್ಪ ಅಂದರೆ 1/7/2025ರಿಂದ ಭರ್ತಿ ಮಾಡಲಾಗುವುದು. 1ನೇ ತಾರೀಕು 7ನೇ ತಿಂಗಳಿಂದ ಈ ಹುದ್ದೆಗಳನ್ನು ಭರ್ತಿ ಮಾಡಿ ನಿಮಗೆ ನೇಮಕಾತಿ ಮಾಡ್ಕೊಳ್ತಾರೆ. ಮತ್ತು ವಯೋಮಿತಿ 18ರಿಂದ 65 ವರ್ಷ ವಯಸ್ಸಿನಾಗಿರಬೇಕು. ಹೆಚ್ಚಿನ ವಿವರಗಳಿಗಾಗಿ ಇವ್ರದ್ದೇ ಆದಂಥ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ. ಆ ವೆಬ್ಸೈಟ್ನಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಹೆಚ್ಚಿನ ವಿವರ ಡೌನ್ಲೋಡ್ ಮಾಡಲು ನೈಋತ್ಯ ರೈಲ್ವೆಯ ಅಧಿಕೃತ ವೆಬ್ಸೈಟ್ ಭೇಟಿ ನೀಡಿ ಅಂತ ಕೊಟ್ಟಿದ್ದಾರೆ. ಈ ಒಂದು ವೆಬ್ಸೈಟಿಗೆ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರೋ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಇದು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.